ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ವಾರದ ಮೊದಲನೇ ದಿವಸ. ನಮ್ಮ ತಂದೆಯಾದ ದೇವರಿಗೆ ನಾವು ಎಲ್ಲರೂ ಸೇರಿ ಮನಪೂರ್ವಕವಾಗಿ ಆರಾಧಿಸುವ. ಅದರ ಮೊದಲು ಒಂದು ವಾಕ್ಯವನ್ನು ನಾವು ಓದುವ. 138 ಕೀರ್ತನೆ, ಅದರಲ್ಲಿ ಒಂದು ಓದುವ ನಾವು. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರುಗಳು ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳ್ತೇನೆ. ನಿನ್ನ ಕೃಪೆ, ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವದೆಂದು ಹೆಚ್ಚಿಸಿದ್ದಿ. ನಮ್ಮ ದೇವರು ಎಲ್ಲ ದೇವರುಗಳಿಂದ ಆತನು ದೊಡ್ಡವನಾಗಿದ್ದಾನೆ. ಆತನ ಪಾದಕ್ಕೆ ನಾವು ಅಡ್ಡ ಬೀಳುವ, ಆತನನ್ನು ನಾವು ಸ್ತುತಿಸುವ, ಆತನನ್ನು ಆರಾಧಿಸುವ, ಮನಪೂರ್ವಕವಾಗಿ ನಾವು ಆರಾಧಿಸುವ ಆತನನ್ನು ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಮನಪೂರ್ವಕವಾಗಿ ಚಪ್ಪಲಿಯನ್ನು ತಟ್ಟಿ ಕುಣಿದು ನಲಿದು ಆತನ ನಾಮನ್ನು ನಾವು ಕೊಂಡಾಡುವ. Thank you, Jesus. Hallelujah. Thank you, Lord. Thank you, Lord. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ತೊಳೆದೇನಿ ರಕ್ತದಿಂದ, ಸುಖ ತಂದೆ ಗಾಯದಿಂದ. ತೊಳೆದೇನಿ ರಕ್ತದಿಂದ, ಸುಖ ತಂದೆ ಗಾಯದಿಂದ. ಆದರಣೆ ವಾಕ್ಯದಿಂದ, ಆದರಣೆ ವಾಕ್ಯದಿಂದ. ಬಲ ತಂದೆ ಆತ್ಮನಿಂದ, ದಿವ್ಯ ಬಲ ತಂದೆ ಆತ್ಮನಿಂದ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ನಿನ್ನನ್ನೇ ಆತುಕೊಂಡೆ, ನಿನ್ನನ್ನೇ ನಂಬಿರುವೆ. ನಿನ್ನನ್ನೇ ಆತುಕೊಂಡೆ, ನಿನ್ನನ್ನೇ ನಂಬಿರುವೆ. ಸಂಪೂರ್ಣ ಸಮಾಧಾನ, ಸಂಪೂರ್ಣ ಸಮಾಧಾನ ನನ್ನಲ್ಲಿ ತುಂಬಿದವನೇ. ಯೇಸು ನನ್ನಲ್ಲಿ ತುಂಬಿದವನೇ. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ಅತಿಶಯ ಮಾರ್ಗವನೇ, ಆಲೋಚನಾ ಕರ್ತನೇ. ಅತಿಶಯ ಮಾರ್ಗವನೇ, ಆಲೋಚನಾ ಕರ್ತನೇ. ವಲ್ಲಭ ದೇವರು ನೀ, ವಲ್ಲಭ ದೇವರು ನೀ. ಬರಗಾಲ ದಾತನು
ಎಲ್ಲ ವರಗಳ ದಾತನು ನೀ. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. ಮಹಿಮೆ ಪರಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ. Glory, glory. ಮಹಿಮೆ ಪರಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ಯೇಸು ರಾಜನ ಕೊಂಡಾಡುವ. ಯೇಸು ರಾಜನ ಕೊಂಡಾಡುವ. ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನೆ. ಓ ನಮ್ಮ ಮಧ್ಯದಲ್ಲಿದ್ದ ಪರಿಶುದ್ಧಾತ್ಮನೆ ಸ್ತೋತ್ರ ಕರ್ತನೆ. Hallelujah, hallelujah, hallelujah. Thank you, Lord. Thank you, Jesus. Hallelujah, hallelujah. सम्याक आम्ही आराधन करूया, सम्याक आराधन करूया, स्तुती करूया आम्ही. हालेलुया, ओ हालेलुया. आम्ही सगळी आमच्या हाता गोडोन नाचोन आम्ही ताका आराधन करूया, स्तुती करूया आम्ही ताका. ताची आम्ही भुरगीं जावन आसा. Mozo Jesu makawoto, tongke dins badal sona. Mozo Jesu makawoto, Makawoto जाऊन आसा आमचो tongke येशू. dins badal sona. Joso kalta so आज आणि फाल्या सदांकाळ तसु जावन आसा गोळी मोजो. जसो कालता सो आज आणि फाल्या सदांकाळ तसु जावन आसा गोळी मोजो. Oh, glory. काल्वारी दोंगराच्या खुर्सार सो मुकुट नेसोनो. काल्वारी दोंगराच्या खुर्सार कांट्याचो मुकुट नेसोनो. मोच्या पातकाचे वजन तुवें निवरावन नवो जीव दिल्या चड गोंडारा. Oh, glory. मोच्या वैसम्या. पातकाचे मोच्या पातकाचे वजन तुवें निवरावन तुवें नवो वळेलें जीव मोच्या दिल्या पातकाचे. चड आनी मनशाकडे सुटका दिली गोंडारा. तुवें. मोजो जेजू म्हाका मोजो जेजू वरतो जावन आसा. तो केदीस केदीस बदल बदल सोना. नातो. मोजो जेजू म्हाका वरतो तो केदीस बदल सोना. बदलतो देवनी. जसो काता सो आज आणि फाल्या सदांकाळ तसो जावन आसा गोळी मोजो. जसो काता सो आज आणि फाल्या सदांकाळ तसो जावन आसा गोळी मोजो. वै देव बरो, वै देव बरो, वै देव बरो म्हाका बरो. वै देव बरो, वै देव बरो, वै देव बरो म्हाका बरो. सर्वेस्वरा जय जय, ससना ससना जय जय. सगल्या काळजां म्हणया आमी जय. सर्वेस्वराक सदांकाळ जय जय जय. सर्वेस्वराक जय जय, ससना ससना जय जय. सगल्या काळजां म्हणया आमी जय. सर्वेस्वराक सदांकाळ जय जय जय. देव मोकता, देव मोकता, देव मोकता म्हाका मोकता. देव मोकता, देव मोकता, देव मोकता म्हाका मोकता. सर्वेस्वराक जय जय, ससना ससना जय जय. सगल्या काळजां म्हणया आमी जय. सर्वेस्वराक सदांकाळ जय जय जय. काळजां जय जय. सगल्या काळजां जय जय. सगल्या काळजां म्हणया आमी जय. सर्वेस्वराक सदांकाळ जय जय जय. सर्वेस्वराक जय जय. ससना ससना
जय जय सगळ्या काळजात मुन्यामी जय सर्वे स्वरात सदांकाळ जय 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 वै देव बरो वै देव बरो वै देव बरो माका बरो वै देव बरो वै देव बरो वै देव बरो माका बरो सर्वे स्वरात जय जय सजना सजना जय जय सगळ्या काळजात मुन्यामी जय सर्वे स्वरात सदांकाळ जय 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 सर्वे स्वरात जय जय सजना सजना जय जय सगळ्या काळजात मुन्यामी जय सर्वे स्वरात सदांकाळ जय 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 सर्वे स्वरात सदांकाळ जय 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 सर्वे स्वरात सदांकाळ जय 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 Glory, 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 glory. Oh, thank you, Lord. Oh, ತಂದೆ ನಿನ್ನ ಮಹಿಮೆಗೆ ಸ್ತೋತ್ರ ಕರ್ತನೇ, ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದೇನೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. करते हम तेरी हम स्तुति हृदय की गहराइयों से करते हम तेरी हम स्तुति हृदय की गहराइयों से यीशु करते हैं तेरी हम स्तुति हृदय के गहराइयों से करते हैं तेरी हम स्तुति
आत्मा और सच्चाई से तेरी आराधना करे, आत्मा और सच्चाई से तेरी आराधना करे। ऊंचा और ऊंचा, सबसे ऊंचा रहे तेरा नाम। ऊंचा और ऊंचा, सबसे ऊंचा रहे तेरा नाम। ऊंचा और ऊंचा, सबसे ऊंचा रहे तेरा नाम। Oh, glory, 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 glory. Oh, thank you, Lord. ಆತನನ್ನು ಆರಾಧಿಸುವ, ಮನಪೂರ್ವಕವಾಗಿ ಆರಾಧಿಸುವ, ಕೈಯನ್ನು ಎತ್ತಿ ನಾವು ಆರಾಧಿಸುವ, ನಮ್ಮ ಮನಸ್ಸನ್ನು ಎತ್ತುವ, ನಮ್ಮ ಮನಸ್ಸು ಎತ್ತುವ, ಆತನ ಮುಂದೆ ಎತ್ತುವ, ನಾವು ಕೈ ಎತ್ತುವ, ಮನಸ್ಸೆತ್ತುವ, ನಾವು ನಮ್ಮ ದೃಷ್ಟಿ ಆತನ ಮೇಲೆ ಹಾಕುವ. ಓ ರಾಬಲ ಶಬಾ, ಥ್ಯಾಂಕ್ ಯು ತಂದೆಯೇ, ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ, ಆತ್ಮನೇ, ನೀ ಮಾತ್ರ ಸಾಕು ನನಗೆ. ಆರಾಧನೆ, 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 ತ್ರಿಯೇಕ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಯೇಸುವೇ, ಆತ್ಮನೇ, ನೀ ಮಾತ್ರ ಸಾಕು ನನಗೆ. ನೀನು ನಮಗೆ ಸಾಕು ಸ್ವಾಮಿ, ತಂದೆ, ನಮ್ಮ ಜೀವಿತದಲ್ಲಿ ನೀನು ಬೇಕು. ತಂದೆಯೇ, ನೀ ಮಾತ್ರ ಸಾಕು ನನಗೆ. ನನ್ನನ್ನು ಪ್ರೀತಿಸಿದ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸಿದ ನನ್ನ ಪ್ರಿಯ ಯೇಸುವೇ, ನನ್ನನ್ನು ಪ್ರೀತಿಸಿದ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸಿದ ನನ್ನ ಪ್ರಿಯ ಯೇಸುವೇ, ಹೆಚ್ಚೆಚ್ಚೆ ಕಾಯುವ ಪವಿತ್ರಾತ್ಮನೇ, ಹೆಚ್ಚೆಚ್ಚೆ ಕಾಯುವ ಪವಿತ್ರಾತ್ಮನೇ, ನೀತಿಯ ದೇವರಿಗೆ ಆರಾಧನೆ, ನೀತಿಯ ದೇವರಿಗೆ ಆರಾಧನೆ. ತಂದೆಯೇ, ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ, ಆತ್ಮನೇ, ನೀ ಮಾತ್ರ ಸಾಕು ನನಗೆ. ನನ್ನನ್ನು ಸೃಷ್ಟಿಸಿದ ಪ್ರೀತಿಯ ಯೇಸುವೇ, ನನಗಾಯ ಕಟ್ಟಿದ ನನ್ನ ಪ್ರಿಯ ಯೇಸುವೇ, ನನ್ನನ್ನು ಸೃಷ್ಟಿಸಿದ ಪ್ರೀತಿಯ ಯೇಸುವೇ, ನನಗಾಯ ಕಟ್ಟಿದ ನನ್ನ ಪ್ರಿಯ ಯೇಸುವೇ, ನನ್ನಾತ್ಮ ಹುಟ್ಟಿಸಿದ ಪರಿಶುದ್ಧಾತ್ಮನೇ,
ನನ್ನಾತ್ಮ ಹುಟ್ಟಿಸಿದ ಪರಿಶುದ್ಧಾತ್ಮನೇ, ಮಹೋನ್ನತ ದೇವರಿಗೆ ಆರಾಧನೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಮಹೋನ್ನತ ದೇವರಿಗೆ ಆರಾಧನೆ. ತಂದೆಯೇ ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ಒಳ್ಳೆಯ ವರಗಳನ್ನು ಕೊಟ್ಟಿದ ತಂದೆಯೇ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೇ, ಒಳ್ಳೆಯ ವರಗಳನ್ನು ಕೊಟ್ಟಿದ ತಂದೆಯೇ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೇ, ಎಲ್ಲವನ್ನು ಉಪದೇಶಿಸಿ ನೆನಪಿಸಿದ ಆತ್ಮನೇ, ಎಲ್ಲವನ್ನು ಉಪದೇಶಿಸಿ ನೆನಪಿಸಿದ ಆತ್ಮನೇ, ರಾಜಾಧಿರಾಜನಿಗೆ ಆರಾಧನೆ. ರಾಜಾಧಿರಾಜನಿಗೆ ಆರಾಧನೆ. ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ತಂದೆಯೇ ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ತಂದೆಯೇ ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. Thank you, Lord. Thank you, Jesus. We worship you, Lord. Thank you, Lord. We worship you. Hallelujah. ನಾವೆಲ್ಲರೂ ಆರಾಧಿಸುವ ಮನಪೂರ್ವಕ. We worship you, God. We worship you, Lord.
Spirit. Thank you, Holy Spirit. thank you, thank you, Holy Spirit. thank you, Holy Spirit. Thank you, Holy Spirit. Thank you. thank you, Father. Thank you, Father. Thank you, Father. Thank you, thank you, Father. Thank you, Father. Oh, glory, Thank glory, you, glory, glory. Father. Thank you. Hallelujah. ತಂದೆ ನಿನಗೆ ಸ್ತೋತ್ರಪ್ಪ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕತೆ. ನಿನ್ನ ಮಕ್ಕಳಾದ ನಾವು ಸೇರಿ ಮಾಡಿದ ಆತ್ಮದಿಂದಲೂ ಸತ್ಯದಿಂದ ಮಾಡಿದ ಆರಾಧನೆಯನ್ನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ನಾವು ಮಾಡಿದ ಸ್ತುತಿ ಮತ್ತು ಆರಾಧನೆಯನ್ನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಮಹಿಮೆಗೆ ನೀನು ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ದೇವರಿಗೆ ಪೂರ್ಣ ಹೃದಯದಿಂದಲೂ ಸತ್ಯದಿಂದಲೂ ಆತನಿಗೆ ಆರಾಧನೆ ಮಾಡಿದೆವು. ಈ ಸಮಯದಲ್ಲಿ ನಾವು ನಮ್ಮ ಆರಾಧನೆ, ನಮ್ಮ ಸ್ತುತಿ, ನಮ್ಮ ಯಜ್ಞವು ನಮ್ಮ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ಇತ್ತು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇತ್ತು. ಪ್ರಿಯರೇ, ಈ ಸಮಯದಲ್ಲಿ ನಾವು ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ಕೇಳುವ. ಆ ವಾಕ್ಯ ಕೇಳುವಾಗನೇ ದೇವರು ನಿಮ್ಮ ಒಳಗೆ ಕಾರ್ಯ ಮಾಡ್ತಾನೆ, ಒಂದು ಬದಲಾವಣೆ ತರ್ತಾನೆ ನಮ್ಮ ಜೀವಿತದಲ್ಲಿ. ಹೌದು, ನಾವು ಯೇಸುನ ಶಿಷ್ಯರ ಜೀವಿತ ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಅವರು ಮೊದಲು ಹೇಗಿದ್ದರು, ಮತ್ತೆ ಹೇಗೆ ಆದರು, ಒಂದು ಬದಲಾವಣೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮಲ್ಲಿ ಒಂದು ಬದಲಾವಣೆ ಬೇಕು. ನಮ್ಮ ಜೀವಿತ ಇದ್ದಾಗೆ ಇರಬಾರದು, ನಮ್ಮ ಜೀವಿತ ಬದಲಾಗಬೇಕು. ಯಾವಾಗ ನಾವು ಒಳಗಿಂದ ಬದಲಾಗ್ತೀವಿ, ಆಗ ನಾವು ಹೊರಗಿಂದ ಕೂಡ ಬದಲಾಗ್ತೀವಿ. ಜೀವಿತದ ಒಂದು ಬದಲಾವಣೆ ಒಬ್ಬ ವ್ಯಕ್ತಿಗೆ ವೆರಿ ಇಂಪಾರ್ಟೆಂಟ್. ಮತಾಂತರ ಅಲ್ಲ, ಮಾನಸಾಂತರ ಆಗೋದು, ಪಶ್ಚಾತ್ತಾಪ ಆಗೋದು, ಜೀವಿತ ಬದಲಾಯಿಸೋದು. ಹಳೆಯ ಜೀವಿತ ಅಲ್ಲ. ಹಳೆಯ ಜೀವಿತದಲ್ಲಿ ಒಂದು ವೇಳೆ ನೀವು ಕತ್ತಲೆಯಲ್ಲಿ ಇದ್ದರೆ, ಕುಡುಕತನ, ವೈಭಿಚಾರ, ಈ ಕತ್ತಲೆ ಏನೇನು ಸಂಗತಿಯನ್ನು ಇದ್ದರೆ ಅದನ್ನು ಬಿಟ್ಟು ನಾವು ಜೀವ ಸ್ವರೂಪನ ದೇವರಲ್ಲಿ ಬಂದು ಒಂದು ಬದಲಾವಣೆ ನಾವು ಕಾಣಬೇಕು. ನಮ್ಮ ಜೀವಿತದಲ್ಲಿ ಬದಲಾವಣೆ ಅದೇ ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯವನ್ನು ಕೇಳುವ. ಮತ್ತಾಯನ ಶುಭ ಸಂದೇಶ 19:27 ಈ ರೀತಿ ಹೇಳ್ತದೆ ದೇವರ ವಾಕ್ಯ. ಆಗ ಪೇತ್ರನು ಆತನನ್ನು, ಇಗೋ, ನಾನು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು. ನಾನು ಎಲ್ಲ ಬಿಟ್ಟಿದ್ದೇನೆ. ನನ್ನ ಹಳೆಯ ಜೀವಿತ ನಾನು ಬಿಟ್ಟುಬಿಟ್ಟೆ, ಹಳೆಯ ಕಸುಬು ನಾನು ಬಿಟ್ಟೆ, ಹಳೆಯ ಅಭ್ಯಾಸ ಬಿಟ್ಟೆ, ಎಲ್ಲ ಬಿಟ್ಟಿದ್ದೇನೆ ನಾನು. ಏಕೆ ನನ್ನನ್ನು ಹಿಂಬಾಲಿಸಿದ್ದು ಹೇಳಿದಿ, ನಾನು ನಿನ್ನನ್ನು ಹಿಂಬಾಲಿಸಿ ಬಂದಿದ್ದೇನೆ. ಎಲ್ಲ ಬಿಟ್ಟಿದ್ದೇನೆ. ಈಗ ಏನಿಲ್ಲ, ಹಳೆಯ ಸಂಗತಿ ಏನಿಲ್ಲ, ಎಲ್ಲ ಬಿಟ್ಟು ನಿನ್ನ ಹಿಂದೆ ಬಂದಿದ್ದೇವೆ. ಅಲ್ಲೇತಾನೆ, ನಮಗೆ ಏನು ದೊರಕುವುದು ಎಂದು ಕೇಳಲು. ಈಗ
ಪೇತನ ಒಳಗೆ ಏನುಂಟು, ಇನ್ನೂ ಕೂಡ ಏನಾದರೂ ಸಿಗುತ್ತದೆ ಯೇಸುನ ಎಂದೇ ಹೋದರೆ. ಅಂದರೆ ಅಲ್ಲಿಂದ ತಪ್ಪಿಸೋದು, ಬೇರೊಂದು ಕಡೆಗೆ ಸೇರುವುದು. ಏನಾದರೂ ಸಿಗುತ್ತದೆ ಒಂದು ಆಸೆ ಒಳಗಿಂದ. ಯೇಸುನ ಹತ್ತಿರ ಬಂದರೆ ಏನಾದರೂ ಸಿಗ್ತದೋ ಏನೋ, ಹಣ ಸಿಗ್ತದೋ ಏನೋ, ಒಂದು ಆಸೆ ಒಳಗಿಂದ. ಸಿಗುವುದಲ್ಲ, ಯಾರು ಯೇಸು ಹತ್ರ ಬರ್ತಾರೆ ಅವರೇ ಕೊಡಬೇಕಾಗ್ತದೆ. ಈಗ ಪೇತ್ರನಲ್ಲಿ ನನಗೇನು ಸಿಗುವುದು, ನಾನು ಎಲ್ಲವನ್ನು ಬಿಟ್ಟು ಬಂದಿದ್ದೇನಲ್ಲ ಇನ್ನ ಹಿಂದೆ. ಯೇಸು ಅವನಿಗೆ, ನಿನಗೆ ಸತ್ಯವಾಗಿ ಹೇಳ್ತೇನೆ, ನನ್ನ ಹಿಂದೆ ಬಂದಿದೆಯಲ್ಲ ನೀನು, ನನ್ನನ್ನು ಹಿಂಬಾಲಿಸ್ತೆ ಅಲ್ಲ, ನಿನಗೆ ಸತ್ಯವಾಗಿ ನಾನು ಹೇಳ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸುವ ನೀವು ಸಹ 12 ಸಿಂಹಾಸನದ ಮೇಲೆ ಕೂತುಕೊಂಡು ಇಸ್ರೇಲಿನ 12 ಕುಲದವರಿಗೆ ನ್ಯಾಯ ತೀರಿಸುವಿರಿ. ಎಷ್ಟು ದೊಡ್ಡ ಪದವಿ ನೋಡಿ. ಈಗ ಅವರಿಗೆ ಕಣ್ಣಿಗೆ ಕಾಣ್ತದ ಈ ಪದವಿ? ಕಣ್ಣಿಗೆ ಕಾಣುವುದಿಲ್ಲ. ಈ ಪದವಿ ಕಣ್ಣಿಗೆ ಕಾಣುವುದಿಲ್ಲ, ಈ ಕಣ್ಣಿಗೆ ಕಾಣುವುದಿಲ್ಲ. ಈಶ್ವರ ಬಾಯಿಲೆ ಬಂದು ಆಯಿತು, ಹೊರಗೆ ವಾಗ್ದಾನ ಮಾಡಿ ಆಯಿತು. ಹೊಸ ಸೃಷ್ಟಿ, ಹೊಸ ಭೂಮಿ ಆಕಾಶ ಅಂದರೆ ಅರ್ಥ, ಈ ಸೃಷ್ಟಿ, ಈ ನೋಡಿರೋ ಭೂಮಿ ಆಕಾಶ ಎಲ್ಲ ಅಳಿದು ಹೋಗ್ತದೆ ಒಂದು ದಿವಸ. ದೇವರ ವಾಕ್ಯ ಹೇಳ್ತದೆ, ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಇದು ಎಲ್ಲ ಅಳಿದು ಹೋಗ್ತದೆ, ಇಲ್ಲದಾಗೆ ಹೋಗ್ತದೆ ಇದು ಒಂದು ದಿವಸ. ಅದರ ಹೊಸ ಸೃಷ್ಟಿ ಆಗ್ತದೆ, ಎಲ್ಲ ಹೊಸ ಸಂಗತಿಯಲ್ಲಿ ನೂತನ ಸೃಷ್ಟಿ ಆಗ್ತದೆ. ಅಲ್ಲಿ ಎಲ್ಲರೂ ಸೇರುವುದಿಲ್ಲ, ಅಲ್ಲಿ ಎಲ್ಲರೂ ಹೋಗುವುದಿಲ್ಲ. ಅಲ್ಲಿ ಯಾರ್ಯಾರು ಆರಿಸಿದ್ದಾರೆ, ಯಾರ್ಯಾರು ಮನ ಪರಿವರ್ತನೆ ಆಗಿದ್ದಾರೆ, ತನ್ನ ಜೀವಿತನ ಬದಲಾಯಿಸ್ತಾರೆ, ಯೇಸುನಿಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದ್ದಾರೆ, ಯೇಸುನ ಹಿಂದೆ ಹೆಜ್ಜೆಯಲ್ಲಿ ನಡೆದಿದ್ದಾರೆ, ಆ ಸೃಷ್ಟಿಗೆ ಅವರು ಮಾತ್ರ ಹೋಗ್ತಾರೆ. ಆ ಸ್ಥಳವು ಪರಿಶುದ್ಧ ಸ್ಥಳವಾಗಿದೆ. ಅಲ್ಲಿ ಅಶುದ್ಧರು ಹೋಗಲಿಕ್ಕೆ ಆಗುವುದಿಲ್ಲ. ಪಾಪದ ಗಂಟನ್ನು ಹೊತ್ತುಕೊಂಡು ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನ ಜೀವಿತದಲ್ಲಿ ಪಾಪದ ದೊಡ್ಡ ಗಂಟು ಇರ್ತದೆ. ಆ ಗಂಟು ಇಲ್ಲೇ ಹಾಕಿ ಅದು ಗಂಟಿನಿಂದ ಬಿಡುಗಡೆ ಆಗಬೇಕು. ಪಾಪದ ಗಂಟಿನಿಂದ ಜೀವ ಇರುವಾಗನೇ, ಶರೀರ ಇರುವಾಗನೇ ದೇವರ ವಾಕ್ಯ ಹೇಳ್ತದೆ, ಅವನ ಪಾಪ ಇಲ್ಲಿಯೇ ಪರಿಹಾರ ಆಗಬೇಕು, ಇಲ್ಲಿಯೇ ಶ್ರಮಿಸಲ್ಪಡಬೇಕು. ಯಾರ ನಾಮದಲ್ಲಿ ಪಾಪ ಶ್ರಮಿಸಲ್ಪಡುವುದು? ಯೇಸು ಕ್ರಿಸ್ತನ ನಾಮದಲ್ಲಿ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಆತನ ನಾಮದಲ್ಲಿ ಮಾತ್ರ ಪಾಪ ಪರಿಹಾರ. ಮತ್ತು ನಾವು ಎಷ್ಟು ಪ್ರಯತ್ನ ಮಾಡಿದರೂ ಮನುಷ್ಯನಂತರ ಸಾಧ್ಯನೇ ಇಲ್ಲ. ನೀತಿವಂತನೆಂದು ಒಬ್ಬನು ಕೂಡ ಇಲ್ಲ ಈ ಲೋಕದಲ್ಲಿ, ಯೇಸುಗೆ ಬಿಟ್ಟರೆ. ಎಲ್ಲರೂ ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಅವರು ಎಂದಿಗೂ ಆ ನೂತನ ಸೃಷ್ಟಿಯಲ್ಲಿ ಸೇರುವುದಿಲ್ಲ. ಒಬ್ಬ ವ್ಯಕ್ತಿಯ ಪಾಪ ಇಲ್ಲಿ ಪರಿಹಾರ ಆಗಬೇಕು. ಇಲ್ಲಿ ಪರಿಹಾರ ಆದರೆ ಮಾತ್ರ ಅವನು ಅಲ್ಲಿ ಸೇರ್ಲಿಕ್ಕೆ ಆಗ್ತದೆ. ಕ್ರಿಸ್ತ ಯೇಸುವಿನ ರಕ್ತದಿಂದ ಆತನು ತೊಳೆಯಲ್ಪಡಬೇಕು. ನೀವು ಸತ್ಯವೇದ ಸರಿಯಾಗಿ ಓದಿದರೆ, ಸತ್ಯವೇದದಲ್ಲಿ ಬರೆದ ವಾಕ್ಯ ಸರಿಯಾಗಿ ನೀವು ಕೇಳಿದರೆ ನಿಮಗೆ ಗೊತ್ತಾಗ್ತದೆ ಹೇಗೆ ತೊಳೆಯಲ್ಪಡುವುದು ಎಂದು. ಇಲ್ಲದ ಗೊತ್ತಾಗೋದಿಲ್ಲ. ಇಲ್ಲಿದ್ದರೆ ಮನುಷ್ಯನು ಹುಡುಕ್ತಾ ಇದ್ದಾನೆ. ಇವತ್ತು ಮಾನವನು ನೋಡಿ, ಲೋಕದಲ್ಲಿ ಜಗತ್ತಲ್ಲಿ ಹುಡುಕ್ತಾ ಇದ್ದಾನೆ. ಅವನು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ಕತ್ತಲೆಯಲ್ಲಿ ಇದ್ದು ಹುಡುಕ್ತಾನೆ. ಯೇಸು ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ, ನನ್ನ ಹತ್ತಿರ ಬಾ ಎಂದು ಹೇಳ್ತಾನೆ. ಅದಕ್ಕೋಸ್ಕರ ಕ್ರಿಸ್ತನ ಹತ್ತಿರ ಬಂದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ ಸತ್ಯ ಏನೆಂದು, ಸುಳ್ಳು ಏನು, ಬೆಳಕು ಏನು, ಕತ್ತಲೆ ಏನು, ಹಗಲು ಏನು, ರಾತ್ರಿ ಏನು ಎಂದು ಗೊತ್ತಾಗ್ತದೆ. ಇಲ್ಲದ ಗೊತ್ತಾಗುವುದಿಲ್ಲ.
ಸಾಧ್ಯನೇ ಇಲ್ಲ. ಎಷ್ಟು ತನಕ ಒಬ್ಬ ಮನುಷ್ಯನ ಒಳಗಿನ ಭಾಗ ಓಪನ್ ಆಗುವುದಿಲ್ಲ, ಒಳಗಿನ ಕಣ್ಣು ಓಪನ್ ಆಗುವುದಿಲ್ಲ, ಅಷ್ಟು ತನಕ ಅವನಿಗೆ ಗೊತ್ತಾಗುವುದಿಲ್ಲ. ಒಳಗಿನ ಕಣ್ಣು ಓಪನ್ ಆಗಬೇಕು, ಆಗ ಗೊತ್ತಾಗ್ತದೆ ಅವನು ಯಾರು ಎಂದು. ಕನ್ನಡಿ ಹತ್ರ ಬಂದರೆ ಮಾತ್ರ ಗೊತ್ತಾಗ್ತದಲ್ಲ, ಮುಖದಲ್ಲಿ ಏನು ತಾಗಿದೆಯೋ ಏನೇನು ಉಂಟದು ಅವನಿಗೆ ಸರಿಯಾಗಿ ತೊಳಿಲಿಕ್ಕೆ ಆಗ್ತದೆ, ಒರೆಸಲಿಕ್ಕೆ ಆಗ್ತದೆ. ಕನ್ನಡಿ ಹತ್ತಿರ ಬರದೆ ಅವನು ಕತ್ತಲೆಯಲ್ಲಿ ನಿಂತು ಗೋಡೆ ಸೈಡ್ ನಿಂತು ಮಾಡಿದ್ರೆ ಆಗುವುದಿಲ್ಲ. ಅದರ ಅರ್ಥ ಯೇಸುವಿನ ಹತ್ತಿರ ಬರಬೇಕು. ಯಾವಾಗ ಯೇಸುವಿನಕ್ಕೆ ಬರೆಯುವಾಗ ಆತನು ತೋರಿಸಿಕೊಡ್ತಾ ಇದ್ದಾನೆ, ಇಂಥದ್ದು ತಪ್ಪು ಉಂಟು, ಇಂಥದ್ದು ತಪ್ಪು ಮಾಡ್ತಾ ಇದ್ದಿ, ಇಂಥ ಪಾಪ ಉಂಟು ನಿನ್ನ ಜೀವಿತದಲ್ಲಿ, ಹೀಗೀಗೆ ಮಾಡು ಹೇಳುವಾಗ ಅವನು ಕೇಳಿದರೆ ಅವನು ಬದುಕುತ್ತಾನೆ. ಇಲ್ಲಿ ದೇವರ ವಾಕ್ಯ ಏನಿರ್ತದೆ, 12 ಕುಲದ ಮೇಲೆ ಅಂತೆ. ಎಂಥ ದೊಡ್ಡ ಪದವಿ ನೋಡಿ ಕೊಡುವುದು. ಮನುಷ್ಯಕುಮಾರ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವಾಗ, ಮಹಿಮೆಯ ಸಿಂಹಾಸನದಲ್ಲಿ ಮನುಷ್ಯ ಕುಮಾರನು ಕೂತ್ಕೊಳ್ತಾನೆ. ನನ್ನನ್ನು ಹಿಂಬಾಲಿಸಿರುವವರು, ಯಾರ್ಯಾರು ಯೇಸುವನ್ನು ಹಿಂಬಾಲಿಸುತ್ತಾರೆ, ನೀವು ಸಹ ಹೇಳ್ತಾನೆ, ಹಿಂಬಾಲಿಸುವವರು ನೀವು ಸಹ, 12 ಮಂದಿಗೆ ಹೇಳ್ತಾನೆ, ನೀವು ಸಹ 12 ಸಿಂಹಾಸನದ ಮೇಲೆ ಕೂತುಕೊಂಡು, ಅವರು ಕೂಡ 12 ಸಿಂಹಾಸನದ ಮೇಲೆ ಕೂತ್ಕೊಂಡು ಇಸ್ರಾಯೇಲಿನ 12 ಕುಲದವರಿಗೆ ನ್ಯಾಯ ತೀರಿಸುವಿರಿ. ಇಸ್ರಾಯೇಲಿನ 12 ಕುಲದವರಿಗೆ ನೀವು ನ್ಯಾಯ ತೀರಿಸುವಿರಿ. ನೋಡಿ ಎಷ್ಟು ದೊಡ್ಡ ಪದವಿ ನೋಡಿ, ಕಾಣ್ತದೆ ಇವರಿಗೆ ಕಾಣುವುದಿಲ್ಲ. ಸ್ವಲ್ಪ ಸಮಯದ ಹೋದ ನಂತರ ಇವರು ಕೂಡ ಮರೆತು ಹೋಗ್ತಾರೆ. ಪೇತ್ರರು ಹೇಳ್ತಾರೆ, ನೀನು ಯಾರೆಂದು ನನಗೆ ಗೊತ್ತಿಲ್ಲ. ಹೆದರಿಕೆ ಒಳಗೆ ಹೋಗ್ತದೆ. ಕೇಳಿದ್ದಾರೆ, ಇಷ್ಟು ದೊಡ್ಡ ಪದವಿ ಇವರು ಕೇಳಿದ್ದಾರೆ, ಇಷ್ಟು ವಾಗ್ದಾನ ದೇವರು ಮಾಡಿದ್ದಾನೆ. ಆದರೆ ನಾವು ಸತ್ಯವೇದ ಓದಿದ್ರೆ ನಮಗೆ ಗೊತ್ತಾಗ್ತದೆ, ನಿನಗೋಸ್ಕರ ನಾನು ಜೀವ ಕೊಡುತ್ತೇನೆ ಎಂದು ಹೇಳಿದ ಪೇತ್ರನು ಯೇಸು ಮರಣದ ವಿಷಯದಲ್ಲಿ ಹೇಳ್ತಾನೆ, ನನಗೆ ಹಿರಿಯರು ಹಿಡಿತಾರೆ, ಹಿಡಿದು ನನಗೆ ಕೊರಡೆಯಿಂದ ಹೊಡೆಯುತ್ತಾರೆ, ಶಿಲುಬೆಗೆ ಹಾಕ್ತಾರೆ, ನಾನು ಸಾಯುತ್ತೇನೆ, ಆದರೆ 3ನೇ ದಿವಸ ನಾನು ಜೀವಂತ ಆಗ್ತೇನೆ ಹೇಳುವಾಗ, ನೀವು ನನಗೆ ಬಿಟ್ಟು ಓಡಿ ಹೋಗ್ತೀರಿ. ಪೇತ್ರನು ಹೇಳ್ತಾನೆ, ಯಾರು ಓಡಿ ಹೋಗ್ಬೋದು, ಆದರೆ ನಾನು ನಿನಗೋಸ್ಕರ ಜೀವ ಕೊಡಲಿಕ್ಕೆ ಸಿದ್ಧ ಇದ್ದೇನೆ. ಯೇಸು ಹೇಳ್ತಾನೆ, ನೀನು 3 ಸಾರಿ ನೀನು ಯಾರೆಂದು, ಯೇಸು ಯಾರೆಂದು ಗೊತ್ತಿಲ್ಲ ಎಂದು ಹೇಳುವ ಮೊದಲು 2 ಸಾರಿ ಕೋಳಿ ಕೂಗುತ್ತದೆ. ಯೇಸು ಹೇಳಿದ ಮಾತು ಅಲ್ಲಿ ಮುಂದೆ ನೆರವೇರುತ್ತದೆ. ಯೇಸುಗೆ ಕೈಗೆ ಕಾಲಿಗೆ ಕೋಳ ಹಾಕಿಕೊಂಡು ಹೋಗುವಾಗ, ಹೊಡೆಯುವಾಗ ಈತನು ಹಿಂದೆ ಹೋಗ್ತಾನೆ. ಆದರೆ ಅಲ್ಲಿ ಪ್ರಶ್ನೆ ಮಾಡುವಾಗ, ನೀನು ಯಾರೆಂದು, ನೀನು ಯೇಸು ಒಟ್ಟಿಗಿದ್ದೆಯಲ್ಲ, ಇಲ್ಲ ನಾನು ಇರಲಿಲ್ಲ. ಲಾಸ್ಟ್ಗೆ ಆತನು ಆಣೆ ಹಾಕಿ ಹೇಳ್ತಾನೆ, ನಾನು ಇಲ್ಲಿ ಗೊತ್ತೇ ಅಲ್ಲ ಯೇಸು ಯಾರೆಂದು. ಏಕೆ ಹೇಳ್ದ? ಮರಣದ ಭಯ, ಈ ಲೋಕದ ಮರಣದ ಭಯ ಅವನ ಒಳಗೆ ಹೋಯಿತು. ಯೇಸು ಏನು ಹೇಳ್ತಾನೆ, ನೀವು ಈ ದೇಹವನ್ನು ಕೊಲ್ಲುವವರೆಗೆ ಹೆದರಬೇಡಿರಿ, ನಿಮ್ಮ ಆತ್ಮವನ್ನು ಬೆಂಕಿಗೆ ಹಾಕಲಿಕ್ಕೆ ಯಾರಿಗೆ ಅಧಿಕಾರ ಉಂಟು ಅವನಿಗೆ ಹೆದರಬೇಕು. ಸತ್ತ ನಂತರ ಅವನಿಗೆ ಯಾರಿಗೆ ಹೆದರಬೇಕು? ಯೇಸು ಕ್ರಿಸ್ತನಿಗೆ. ಇವತ್ತು ಭಯ ಬೇಕು ಮಾನವನಿಗೆ. ಭಯ, ದೇವರ ಭಯ ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಭಯಭಕ್ತಿಯಲ್ಲಿ ನಡೆಯವರಿಗೆ ದೇವರು ಅಭಿವೃದ್ಧಿ ಮಾಡ್ತಾನೆ. ಯೋಸೇಫನ ಹತ್ರ ದೇವರ ಭಯಭಕ್ತಿ ಇತ್ತು, ದೇವರ ಭಯ ಇತ್ತು. ಆತನು ಅವನ ಜೀವಿತದಲ್ಲಿ ಎಷ್ಟೋ ಕಷ್ಟ ಬಂತು. ಅವನ ತಮ್ಮಂದಿರು ಅವನಿಗೆ ಹಿಡಿದರು, ಅವನ ತಮ್ಮಂದಿರು ಇದ್ದು ಅವನಿಗೆ ಗುಂಡಿಯಲ್ಲಿ ಹಾಕಿದರು, ಪುನಃ ತೆಗೆದರು, ಪುನಃ ಇಸ್ಮಾಯಿಲಿಗೆ ಮಾರಿದರು. ಪುನಃ ಆತನು ಅವನಿಗೆ ಒಬ್ಬ ಕ್ರಯಕ್ಕೆ ತಗೊಂಡನು, ಪುಟಿಪರ್ ಎಂಬ ಕ್ರಯಕ್ಕೆ ತಗೊಂಡನು. ಅವನ ಮನೆಗೆ ಬರುವಾಗ ಅವನಿಗೆ ಶೋಧನೆ ಬಂತು. ಅಲ್ಲಿ ಕೂಡ ಪಾಪಕ್ಕೆ ಎಳೆಯುತ್ತಿತ್ತು ಅವನ ಹೆಂಡತಿ. ಆದರೆ ಅಲ್ಲಿ ಕೂಡ ಆತನು ದೇವರ ಭಯ ಇತ್ತು, ಅಲ್ಲಿಂದ ತಪ್ಪಿಸಿದ. ಆತನು ತಪ್ಪಿಸಿಕೊಂಡಂತ ಜೈಲಿಗೆ ಹೋದ, ಅಲ್ಲಿ ಕೂಡ ದೇವರ ಭಯ ಇತ್ತು. ಅವನು ಆತನ ಈ ಎಲ್ಲ ಸಂಗತಿಯಲ್ಲಿ ಅದು ಸಹಿಸಿಕೊಂಡ. ಅದರಿಂದ ಡೈರೆಕ್ಟ್ ಆತನು ಎಲ್ಲಿ ಹೋದ? ಐಗುಪ್ತದ
ಅರಸನಿದ್ದನಲ್ಲ, ಆ ಸ್ಥಾನ ಅವನಿಗೆ ತಿಕ್ಕಿತು. ಆತನು ಐಗುಪ್ತನು ಅಲ್ಲಿಯ ಅರಸನು ಅವನ ಕೈಗೆ ಕೊಟ್ಟ ಆಳಲಿಕ್ಕೆ. ನೋಡಿ, ಅವನ ಜೀವಿತದಲ್ಲಿ ಕಷ್ಟ ಬರಲಿಲ್ಲವೋ, ಆದರೆ ಎಲ್ಲದರ ಏನಿತ್ತು ಅವನದ ಒಂದು ಸಂಗತಿ ಅವನ ತರಿತ್ತು, ದೇವರ ಭಯ ಇತ್ತು. ದೇವರ ಭಯ ಇದ್ದದಿಂದ ಅವನ ಪರಿಶುದ್ಧತೆ ಆತನು ಕಾಪಾಡಿದ. ಅವನ ಕಷ್ಟಗಳು ಆತನು ನೆನೆಸಿಗೆ ತರಲಿಲ್ಲ ಆತನು, ಆದರೆ ಕೊನೆಗೆ ಆತನು ಗುರಿ ಮುಟ್ಟಿದ. ಇಲ್ಲಿ ದೇವರ ವಾಕ್ಯ ಏನಿರ್ತದೆ, ಈಗ ಶಿಷ್ಯರು ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರೆ. ಯೇಸು ಅವರಿಗೆ ಪ್ರಾಮಿಸ್ ಮಾಡಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಯನ್ನಾಗಲಿ, ಅಣ್ಣ ತಮ್ಮಂದನಾಗಲಿ, ಅಕ್ಕ ತಂಗಿಯನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಡುವವರು ಅವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಗುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ನೋಡಿ, ಎಷ್ಟು ದೊಡ್ಡ ಪದವಿ ನೋಡಿ. ಈ ಎಲ್ಲ ಸಂಗತಿ ಬಿಟ್ಟು ಬಿಡುವವರಿಗೆ, ಹೌದು ನಿನ್ನ ಎಲ್ಲವನ್ನು ಬಿಟ್ಟು ಎಲ್ಲ ಕಳ್ಕೊಂಡು ನೀನು, ಯೇಸುಗೋಸ್ಕರ ಎಲ್ಲ ಹೋಯಿತು, ಹೌದು. ಆದರೆ ದೇವರ ವಾಕ್ಯ ಎನ್ನುತ್ತದೆ, ಅನೇಕ ಪಾಲು ನಿನಗೆ ಹೆಚ್ಚಾಗುವುದು, ಅನೇಕ ಪಾಲು ಮತ್ತು ನಿತ್ಯತ್ವಕ್ಕೆ ನೀನು ಸೇರಿವಿ. ನೀನು ನಿತ್ಯತ್ವ ವೆರಿ ಇಂಪಾರ್ಟೆಂಟ್ ವ್ಯಕ್ತಿಗೆ. ಈ ಲೋಕದಲ್ಲಿ ಪ್ರಿಯರೇ, ನಾವು ಜೀವಿಸ್ತಾರೆ ಎಷ್ಟು ವರ್ಷ ಜೀವಿಸಬಹುದು? 50, 60, 70, 80, 90, ಕೆಲವರು 100. ಈಗಿನ ಪರಿಸ್ಥಿತಿ ನೋಡಿದರೆ ನಾನು ಹೇಳುವ ಅಗತ್ಯ ನಿಮಗೆ ಗೊತ್ತಾಗ್ತದೆ. ಈಗಿದ್ದ ವ್ಯಕ್ತಿ ನಾಳೆ ಇಲ್ಲ. ಅದಕ್ಕೋಸ್ಕರ ನಮಗೆ ಏನು ಬೇಕು? ಈ ಶರೀರ ಬಿಟ್ಟ ಕೂಡಲೇ ನಮಗೆ ನಿತ್ಯತ್ವ ಬೇಕು. ನಿತ್ಯತ್ವ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ. ಒಂದು ವೇಳೆ ಅದು ಇಲ್ಲದಿದ್ದರೆ ಅವನ ಜೀವಿತದಲ್ಲಿ ಈ ಜೀವಿತದಲ್ಲಿ ಎಷ್ಟು ಅವನು ಐಶ್ವರ್ಯದ ಆಗಿ ಬದುಕಲಿ, ಈ ಲೋಕದಲ್ಲಿ ಎಷ್ಟು ವರ್ಷ ಕೂಡ ಬದುಕಲಿ, ಏನು ಪ್ರಯೋಜನ ಇಲ್ಲ. ನಿತ್ಯತ್ವ ಇಲ್ಲಲ್ಲ ಅವನ ಹತ್ರ. ಯೇಸು ಇಲ್ಲದೆ ಅವತನು ಹೋಗ್ತಾನಲ್ಲ, ಯೇಸು ಕೆಸರ ಜೀವಿಸ್ಲಿಲ್ಲ, ಯೇಸು ಅವನ ಜೀವಿತದಲ್ಲಿ ಇಲ್ಲಿಲ್ಲ, ಅವನು ಈ ಲೋಕ ಬಿಟ್ಟು ಹೋಗ್ತಾನಲ್ಲ, ಎಲ್ಲಿ ಹೋಗಬೇಕು? ಕತ್ತಲ ಸ್ಥಳಕ್ಕೆ ಹೋಗು, ಬೇರೆ ಮಾರ್ಗ ಇಲ್ಲ. ಸತ್ಯವೇದ ಹೇಳ್ತದೆ, ಸತ್ಯವೇದ ಈ ರೀತಿ ಹೇಳ್ತದೆ, ಶರೀರದಲ್ಲಿ ಇರುವಾಗಲೇ ನಮಗೆ ರಕ್ಷಣೆ ಆಗಬೇಕು. ಶರೀರ ಬಿಟ್ಟ ನಂತರ ಅಲ್ಲ ಪ್ರಿಯರೇ, ಶರೀರ ಇರುವಾಗನೇ. ಹಾಗಾದರೆ ನಾವು ಹೇಗೆ ಸ್ವೀಕಾರ ಮಾಡಬೇಕು? ಲೋಕನ ಬರೆದ ಶುಭ ಸಂದೇಶ ಓದುವ ನಾವು. ನೋಡಿ, ಹೀಗೆ ನಾವು ಯೇಸುಗೆ ಸ್ವೀಕಾರ ಮಾಡಬೇಕು. ಈಗ ನಾವು ಜೀವಿಸ್ತಾ ಇದ್ದೇವೆ ಲೋಕದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಿ, ರಕ್ಷಣೆ ಹೊಂದಿದವರು ಜೀವಿಸ್ತಾ ಇದ್ದೀರಿ ಒಂದು ಸಮಯದಲ್ಲಿ. ಈಗ ರಕ್ಷಣೆ ಹೊಂದದವರು ಕೂಡ ಇದ್ದಾರೆ ಲೋಕದಲ್ಲಿ. ಇವರಿಗೆ ಎಲ್ಲರಿಗೆ ಈ ಒಂದು ಸಂದೇಶ, ಯೇಸುಗೆ ಎಲ್ಲರಿಗೆ ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ನೋಡಿ, ಧನವಂತನು ಬಂದ ಒಂದು ದಿವಸ, ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂದು ಕೇಳಿದ. ಈಗ ಯೇಸು ಹೇಳ್ತಾನೆ, ಹೇಗೆ ನಡೀತಿದೆ, ಹೇಗೆ ನೀನು ಸತ್ಯವೇದ ಓದಿದ್ದಿ? ಅವನೆಲ್ಲ ಬಿಡಿಸಿ ಬಿಡ್ತಾ ಇದ್ದಾನೆ. ನಾನು ಚಿಕ್ಕದಿಂದ ಇದು ಪಾಲಿಸ್ತಾ ಇದ್ದೆ, ಚಿಕ್ಕದಿಂದ ನಾನು ಇದು ಕಟ್ಟಲೆ ಪಾಲಿಸ್ತಾ ಇದ್ದೇನೆ, ಎಲ್ಲ ಇಷ್ಟು ದೊಡ್ಡ ಲೀಸ್ಟ್ ಹೇಳ್ತಾ ಇದ್ದೆ. ಕೊನೆಗೆ ಯೇಸು ಹೇಳ್ತಾನೆ, ನೀನು ದೇವರ ರಾಜ್ಯದಿಂದ ದೂರ ಇಲ್ಲ, ಇನ್ನು ಒಂದು ಕೆಲಸ ಮಾಡಲಿಕ್ಕುಂಟು ನಿನ್ನ ಜೀವಿತದಲ್ಲಿ. ಏನು ಕೆಲಸ ಮಾಡಲಿಕ್ಕುಂಟು? ನಿನ್ನ ಇದ್ದದನ್ನು ಎಲ್ಲ ಮಾರಿ ನನ್ನ ಹಿಂದೆ ಬಾ, ನನ್ನನ್ನು ಹಿಂಬಾಲಿಸು ಹೇಳ್ತಾನೆ ಯೇಸು. ದೇವರ ವಾಕ್ಯ ಹೇಳ್ತದೆ, ಅವನಿಗೆ ಬೇಸರ ಆಯ್ತಂತೆ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಅವನಿಗೆ ಬೇಸರ ಆಯಿತು. ಬಡವರಿಗೆ ಕೊಡು ಎಂದರೆ ಇಲ್ಲಿ ಹೇಳ್ತದೆ ದೇವರ ವಾಕ್ಯ 22 ಹೇಳ್ತದೆ. ಹೇಳಲು ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನು ನಿಮಗೆ ಒಂದು ಕಡಿಮೆ ಆಗಿದೆ, ನೀನು ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು. ಹೇಗೆ ಶಿಷ್ಯರಿಗೆ ವಾಗ್ದಾನ ಮಾಡಿದ್ದಾನೆ, ಅದೇ ಪ್ರಕಾರ ಇವನಿಗೆ ಕೂಡ ವಾಗ್ದಾನ ಮಾಡಿದ್ದಾನೆ. ಇವನಿಗೆ ಅದೇ ಪದವಿ ಸಿಗುತ್ತಿತ್ತು.
ಇಲ್ಲಿ ಏನು ಕಳಕೊಳ್ತಾನೆ, ಅಲ್ಲಿ ಪಡೆಕೊಳ್ತಾನೆ. ಸಿಗುತ್ತಿತ್ತು. ಆದರೆ ಈ ವಾಕ್ಯ ಇದನ್ನು ಕೇಳಿ ಯೇಸು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಕೇಳಲು ಅವನು ಬಹಳ ಐಶ್ವರ್ಯವಂತನಾಗದಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯಕ್ಕೆ ಸೇರುವುದು ಎಷ್ಟು ಕಷ್ಟ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಿನ ನುಗ್ಗುವುದು ಸುಲಭ ಅಂದನು. ನೋಡಿ ಹೇಗೆ ಆತನಿಗೆ ಬೇಸರ ಆಯಿತು. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು? ಅದೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ 15ರಿಂದ 17 ತನಕ ಓದುವ. ಹೇಗೆ ನಾವು ಯೇಸುಗೆ ಸ್ವೀಕಾರ ಮಾಡಬೇಕು. ಕೆಲವರಿಗೆ ಕೈ ಎತ್ತುವಾಗ ಆಗುವುದಿಲ್ಲ, ಚಪ್ಪಲೆ ತಟ್ಟುವ ಆಗುವುದಿಲ್ಲ, ಯಾರು ನೋಡ್ತಾರೆ ಏನು, ಯಾರು ಏನೇ ಹೇಳ್ತಾರೆ ಏನು, ಇದೆಲ್ಲ ಸಂಗತಿ ಇರ್ತದೆ ಕೆಲವರಲ್ಲಿ. ಅಲ್ಲೇ ನಾನು ಜೀವಿಸ್ತಾ ಇದ್ದೆ, ಅದನ್ನು ಬಿಟ್ಟು ನಾನು ಯೇಸುಗೆ ಸ್ವೀಕಾರ ಮಾಡಿದರೆ ಏನಾಗ್ತದೇನೋ, ಅವನಲ್ಲಿ ಕೆಲವು ಭಾವನೆ ಇರ್ತದೆ. ಕೆಲವರಿಗೆ ನಾನೆಂಬುದು ಉಂಟು, ನಾನೆಂಬ ಒಳಗೆ ಒಂದು ಇದು ಇರ್ತದೆ. ಈಗ ಯೇಸು 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅದನ್ನು ಗದರಿಸಿದರು ಎಂದು ಹೇಳ್ತಾನೆ. ಚಿಕ್ಕ ಚಿಕ್ಕ ಮಕ್ಕಳು ಯೇಸು ಬಳಿಗೆ ತರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಏನು ಗೊತ್ತಿಲ್ಲ ಅವರಿಗೆ, ಅವರು ಈ ಲೋಕದ ವಿಷಯದ ಏನು ಗೊತ್ತಿಲ್ಲ. ನೀನು ಕೈಯಲ್ಲಿ ಹಿಡ್ಕೊಂಡು ಬರುವ ಕೆಳಗೆ ಹಾಕ್ತಾರೆ, ಬಿದ್ದು ಹೋಗ್ತಾರೆ. ಅವರು ಯೇಸುವಿನ ಹತ್ತಿರ ಈಗ ತರ್ತಾರೆ. ಯೇಸುವಿನ ಹತ್ತಿಗೆ ತಂದ ಕೂಡಲೇ ಈ ಶಿಷ್ಯರು ಗದರಿಸ್ತಾರೆ, ದೂರ ಹೋಗಿರಿ. ಅಂದರೆ ಯೇಸು ಶಿಷ್ಯರ ಹತ್ರ ಏನುಂಟು, ಯೇಸು ಇವರಿಗೆಸರ ಮಾತ್ರ ಬಂದದ್ದು ಎಂದು ಇವರನ್ನು ಭಾವನೆ ಒಳಗೆ, ದೊಡ್ಡವರಿಗೆ ಹೆಸರ ಮಾತ್ರ ಬಂದದ್ದು ಅವರನ್ನು ಇಲ್ಲಿ. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರತರಿಸಿ, ಯೇಸು ಹೇಳ್ತಾನೆ, ಆ ಕೂಸುಗಳನ್ನು ನನ್ನ ಬಳಿಗೆ ಕರತರಿಸಿ, ನನ್ನ ಹತ್ತಿರ ತನ್ನಿರಿ ಹೇಳ್ತಾನೆ. ಕರತರಿಸ್ರಿ, ಇದರಲ್ಲಿ ನಮಗೆ ಒಳ್ಳೆಯ ಸಂದೇಶ ಸಿಗ್ತದೆ. ಕರತರಿಸ್ರಿ, ಮಕ್ಕಳನ್ನು ನನ್ನ ಹತ್ತಿರಗೆ ಬರಗೊಡಿರಿ. ಬರಲಿ, ನನ್ನ ಮಕ್ಕಳು ನನ್ನ ಹತ್ತಿರಕ್ಕೆ ಬರಲಿ. ಯೇಸು ಅಪ್ಪಣೆ ಕೊಡ್ತಾ ಇದ್ದಾನೆ. ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಅಡ್ಡಿ ಮಾಡಬೇಡಿರಿ ಹೇಳ್ತಾನೆ. ಅವರಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದ್ದೇ. ನೋಡಿ, ದೇವರ ರಾಜ್ಯವು ಇಂಥವರದ್ದೇ. ಮುಂದೆ ಏನು ಹೇಳ್ತಾನೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೇಳ್ತಾನೆ. ಅಲ್ಲಿ ಇದ್ದವರಿಗೆಲ್ಲರಿಗೆ, ಅವನ ಶಿಷ್ಯರಿಗೆ ಕೂಡ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ, ಯಾವನಾದರೂ ಶಿಶುಭಾವ ಅಂದರೆ ಮಕ್ಕಳ ಹಾಗೆ, ಒಂದು ಮಕ್ಕಳ ಹಾಗೆ ಯೇಸುವನ್ನು ಸ್ವೀಕಾರ ಮಾಡುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳ್ತಾನೆ. ನೋಡಿ, ಯೇಸುಗೆ ಹೇಗೆ ಸ್ವೀಕಾರ ಮಾಡಬೇಕು? ಒಂದು ಮಕ್ಕಳ ಭಾವನೆ ನಮ್ಮೊಳಗೆ, ಚಿಕ್ಕ ಮಕ್ಕಳಾಗೆ ನಾವು ಆಗಬೇಕು. ಚಿಕ್ಕ ಮಕ್ಕಳಾಗೆ ನಮ್ಮ ಮನಸ್ಸು ಆಗಬೇಕು. ಇಲ್ಲದೆ ನಾವು ಒಳಗೆ ಸೇರುವುದೇ ಇಲ್ಲ. ಚಿಕ್ಕ ಮಕ್ಕಳದ್ದು ಏನಿರ್ತದೆ, ಮನಸ್ಸಲ್ಲಿ ಕಪಟ ಇರ್ತದ? ಇಲ್ಲ, ಕಪಟ ಇರುವುದಿಲ್ಲ. ಚಿಕ್ಕ ಮಕ್ಕಳು ಯಾರಿಗೆ ಮೋಸ ಮಾಡ್ತಾರಾ? ಚಿಕ್ಕ ಮಕ್ಕಳು ಏನಾದರೂ ಪಾಪ ಮಾಡಲಿಕ್ಕೆ ಹೋಗ್ತಾರಾ? ಇಲ್ಲ. ಶುದ್ಧ ಮನಸ್ಸಿರ್ತದೆ ಅವರಲ್ಲಿ. ಅವ್ರಿಗೇನು ಗೊತ್ತಿಲ್ಲ. ಯಾರು ಹೊಡೆದವರು ಕೂಡ ಸ್ವಲ್ಪ ಹೊತ್ತು ಕೂಗುತ್ತಾರೆ, ಅದರ ನಂತರ ಅವರು ಹೊಡೆದವರ ಹತ್ತಿರ ಹೋಗ್ತಾರೆ, ಅವರೊಟ್ಟಿಗೆ ಅಪ್ಪಿಕೊಳ್ತಾರೆ, ಮರೆತು ಹೋಗ್ತಾರೆ, ಮನಸ್ಸಲ್ಲಿ ಇಡುವುದಿಲ್ಲ. ಅವರು ಏನು ಹಿಡಿದಿಲ್ಲ. ನಾವು ದೊಡ್ಡವರಿದ್ದರೆ ಏನಾಗ್ತಾರೆ, ಯಾರು ನಮಗೆ ಜೋರು ಮಾಡಿದರೆ, ಯಾರು ನಮಗೆ ವಂಚನೆ ಮೋಸ ಮಾಡಿದರೆ ಮನಸ್ಸಲ್ಲಿ ಇರ್ತದೆ. ಅವನಿಗೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ, ಕ್ಷಮೆ ಕೊಡಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿಗೆ ಒಳಗಿಂದ ಮಾತಾಡ್ತಾವೆ, ಏಕೆ ಕ್ಷಮೆ ಕೊಡ್ತೀನಿ ನೀನು, ನಿನಗೆ ಹೀಗೆ ಮಾಡಿದನಲ್ಲ. ಒಳಗಿಂದ ಆತನ ಒಳಗೆ ಮಾತಾಡ್ತಾ ಇದ್ದಾನೆ.
ಆದರೆ ದೇವರು ವಾಕ್ಯ ಹೇಳ್ತದೆ, ಶಿಶು ಅಂದರೆ ಮಗು, ಅದು ಮರೆತು ಹೋಗ್ತದೆ ಎಲ್ಲವನ್ನು. ಹಾಗೆ ನಾವು ಮರೆತು ಹೋಗಬೇಕು, ಇತರರಿಗೆ ಕ್ಷಮಿಸಬೇಕೆಂದು ಅರ್ಥ. ನಾವು ಇತರರನ್ನು ಕ್ಷಮಿಸಬೇಕು. ಕ್ಷಮಿಸಿದರೆ ಮಾತ್ರ ಅದರ ಒಳಗೆ ಸೇರ್ತೇವೆ, ನಾವು ಪರಲೋಕದ ರಾಜ್ಯದ ಒಳಗೆ ನಾವು ಸೇರ್ತೇವೆ. ಇಲ್ಲದರೆ ಹೇಗೆ ರಾಜ್ಯದಲ್ಲಿ ನಾವು ಸೇರುವುದು? ಅದಕ್ಕೆ ಸೇರಬೇಕಾ ಏನು ಬರಬೇಕು? ಶಿಶು ಹಾಗೆ ಆಗಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಪ್ರಿಯರೇ, ದೇವರ ಮಕ್ಕಳೇ, ಪ್ರಿಯ ಸಹೋದರರೇ ಸಹೋದರಿಯರೇ, ಅದರಲ್ಲಿ ಸೇರುವುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಶಿಶುಭಾವದಿಂದ ಯೇಸುಗೆ ಸ್ವೀಕಾರ ಮಾಡಬೇಕು, ನಾವು ದೇವರನ್ನು ಸ್ವೀಕಾರ ಮಾಡಬೇಕು. ನಾವು ಅದಕ್ಕೆ ಏನು ಬೇಕು? ದೇವರ ಪ್ರೀತಿ ಬೇಕು ನಿಮ್ಮ ಒಳಗೆ. ದೇವರ ಪ್ರೀತಿ ಬರುವಾಗ, ಒಳಗೆ ತುಂಬುವಾಗ ದೇವರ ಪ್ರೀತಿ, ಆಗ ದೇವರ ಪ್ರೀತಿ ಹೇಗೆ ಬರುವುದು? ಯಾವ ರೀತಿಯಲ್ಲಿ ಬರುವುದು? ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ದೇವರು ನಮಗೋಸ್ಕರ ಏನು ಮಾಡಿದ್ದಾನೆ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಆತ ನಮಗೆ. ದೊಡ್ಡ ತ್ಯಾಗ ಮಾಡಿದ್ದಾನೆ ಅಲ್ವಾ? ನಿಮ್ಮಂತರ ಇವರಿಗೆ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಆ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಆಗಲಿಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ ಕೊಲೊಸ್ಸೆಗರಿದ್ದ ಪತ್ರಿಕೆಯಲ್ಲಿ, ಅಂಧಕಾರದ ದೊರೆತನದಿಂದ ಬಿಡುಗಡೆಯನ್ನು ಮಾಡಿ ದೇವಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾನೆ ಎಂದು ಹೇಳ್ತಾನೆ. ಅಂದರೆ ಮಾನವನು ಎಲ್ಲ ಅಂಧಕಾರದ ದೊರೆತನದಲ್ಲಿ ಇದ್ದಾನೆ. ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಯಾರು ಶಕ್ತನಿದ್ದಾನೆ? ಯೇಸು ಕ್ರಿಸ್ತನು ಮಾತ್ರ ಶಕ್ತನಿದ್ದಾನೆ. ಹೇಗೆ ಬಿಡುಗಡೆ ಮಾಡಿದನು ಆತನು? ತನ್ನ ಕಷ್ಟ ಸಂಕಟದ ಮುಖಾಂತರ, ತನ್ನ ಸುರಿಸಿದ ರಕ್ತದ ಮುಖಾಂತರ ತನ್ನ ಪ್ರಾಣ ಕೊಟ್ಟಿದ್ದಾನೆ ಆತನು. ಇಡೀ ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕು, ತನ್ನ ಪ್ರಾಣ ಕೊಟ್ಟಿದ್ದಾನೆ ಆತನು. ಅದಕ್ಕೋಸ್ಕರ ಮಾನವನು ಅಂಧಕಾರದ ದೊರೆತನದಲ್ಲಿದ್ದಾನೆ. ಅವನಿಗೆ ಬಿಡುಗಡೆ ಮಾಡಿದ್ಯಾರು? ಯೇಸು ಕ್ರಿಸ್ತನು ಮಾತ್ರ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರ ಎಲ್ಲರಿಗೆ ದೇವರು ಕರೆಯುತ್ತಾ ಇದ್ದಾನೆ, ಬಾ ಮಗಳೇ, ಬಾ ಮಗನೇ, ನನ್ನ ಹತ್ತಿರ ಬಾ. ಸಮಾಧಾನ ಇಲ್ಲವಾ ನಿನಗೆ? ಗಲಿಬಿಲಿ ಇದೆಯಾ? ಹೆದರಿಕೆದಲ್ಲಿ ಇದೆಯಾ? ಯಾವ ನಿನ್ನ ಹಳೆಯ ನಿನ್ನ ಅಭ್ಯಾಸದಲ್ಲಿ ನಿನಗೆ ಬಿಡುಗಡೆ ಆಗಲಿಲ್ಲವೋ? ನನ್ನ ಹತ್ತಿರ ಬಾ ಅಂತ ಕರೀತಾ ಇದ್ದಾನೆ. ಇವತ್ತು ಎಷ್ಟೋ ಮಂದಿ ರಕ್ಷಣೆ ಹೊಂದಿದವರು ಕೂಡ ದೊಡ್ಡ ಭಾರವನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಆದರೆ ದೇವರು ಏನು ಹೇಳ್ತಾನೆ? ಯೇಸು, ಮಗಳೇ, ಮಗನೇ, ನನ್ನ ಹತ್ತಿರ ಬಾ, ನಿನ್ನ ಹೊರೆಯನ್ನು ನನಗೆ ಕೊಡು ಹೇಳ್ತಾನೆ. ನೀನು ತಲೆಯಲ್ಲಿ ಇಟ್ಟುಕೊಂಡು ಹೋಗ್ತೀಯಲ್ಲ, ಅದು ನನಗೆ ಕೊಡು, ನಾನು ಸ್ವಾತಿಕೊನೆ ಹೇಳ್ತಾನೆ. ನಿನ್ನ ನೊಗವು ನನಗೆ ಕೊಡು ಹೇಳ್ತಾನೆ. ನನಗೆ ಕೊಡು, ನಿನ್ನ ಹೊತ್ತುಕೊಂಡು ನಿನಗೆ ಆಗುವುದಿಲ್ಲ, ಅದು ನನಗೆ ಕೊಡು, ಹಗುರವಾದ ನೊಗವು ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಅಂದರೆ ದೇವರ ವಾಕ್ಯ, ಸಮಾಧಾನ, ಸಂತೋಷ, ಒಳ್ಳೆಯ ಆರೋಗ್ಯ ಆತನು ಕೊಡ್ತಾನೆ. ನಾವು ಎಷ್ಟು ಪ್ರಯಾಸ ಪಡಬಹುದು, ಆದರೆ ಯೇಸು ಇಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು ನನ್ನ ಅನುಭವ ಆಗಿದೆ, ನನ್ನ ಜೀವಿತದ ಅನುಭವ. ಯೇಸು ಇಲ್ಲದಿದ್ದರೆ ನಾವು ಎಷ್ಟು ಪ್ರಯಾಸ ಪಡ್ಬೋದು, ಎಷ್ಟು ದೇಶಕ್ಕೆ ಹೋಗ್ಬೋದು, ಎಷ್ಟು ಕೆಲಸ ಮಾಡ್ಬೋದು, ಎಷ್ಟು ವ್ಯಾಪಾರ ಮಾಡ್ಬೋದು, ಆದರೆ ಅದು ಕೊನೆಯ ತನಕ ಇಲ್ಲ, ಇರುವುದೇ ಇಲ್ಲ ಕೊನೆಯ ತನಕ. ಅದರಲ್ಲಿ ಸಮಾಧಾನ ಕೂಡ ಇಲ್ಲ, ಗಲಿಬಿಲಿಯೇ ಯಾವಾಗಲೂ. ಯೇಸು ನಿನ್ನ ಜೀವಿತದಲ್ಲಿ ಇದ್ದರೆ, ಎಲ್ಲ ಸಮಯದಲ್ಲಿ ಯೇಸು ನಿನ್ನ ಸಂಗಡ ಇದ್ದಾನೆಂದೆನಿಸ್ರಿ. ಅದರಲ್ಲಿ ಏನುಂಟು? ಅದರಲ್ಲಿ ನಿನಗೆ ತೃಪ್ತಿ ಉಂಟು, ನಿನಗೆ ತೃಪ್ತಿ ಸಿಗ್ತದೆ. ಯೇಸು ಇದ್ದರೆ, ಯೇಸು ಇಲ್ಲದಿದ್ದರೆ ಜೀರೋ, ನಮ್ಮ ಜೀವಿತ ಜೀರೋ ಆಗಿದೆ. ಅದಕ್ಕೋಸ್ಕರ ಎಲ್ಲದ ನಮ್ಮ ಕೆಲಸ ಕಾರ್ಯದಲ್ಲಿ ಮೊದಲನೇ ಸ್ಥಾನ ಯಾರಿಗೆ ಕೊಡಬೇಕು? ಯೇಸುವಿಗೆ ಕೊಡಬೇಕು. ನಿನ್ನ ಬಿಸ್ನೆಸ್ಸಲ್ಲಿ ಯಾರಿಗೆ ಮೊದಲ ಸ್ಥಾನ ಕೊಡಬೇಕು? ಯೇಸುಗೆ ಕೊಡಬೇಕು. ನಿನ್ನ ಸಂತೋಷದಲ್ಲಿ ನೀನು ಇರುವಾಗ ಯಾರಿಗೆ ಕೊಡಬೇಕು? ಮೊದಲನೇ ಸ್ಥಾನ ಯೇಸುಗೆ ಕೊಡಬೇಕು. ನಿನ್ನ ಸ್ನೇಹಿತರ ಒಟ್ಟಿಗೆ ನೀನು ಸಂತೋಷ ಪಡ್ತಿ, ಯಾರಿಗೆ ಕೊಡಬೇಕು? ಮೊದಲ ಸ್ಥಾನ ಯೇಸುವಿಗೆ ಕೊಡಬೇಕು.
ಯಾವಾಗ ನಾವು ಯೇಸುವಿಗೆ ಮೊದಲನೇ ಸ್ಥಾನ ಕೊಡ್ತೇವೆ, ಅದು ಕೂಡ ಪೂರ್ಣ ಹೃದಯದಿಂದ ಒಳಗಿಂದ ಮನಪೂರ್ವಕವಾಗಿ ನಾವು ಕೆಲಸ ಮಾಡೋದು ಮನಪೂರ್ವಕವಾಗಿ ಆತನನ್ನು ಆರಾಧಿಸುವುದಾದರೆ ನಾವು ಮನಪೂರ್ವಕವಾಗಿ ಆರಾಧಿಸಬೇಕು. ಆರಾಧಿಸುವಾಗ ನಿನ್ನ ಸ್ವರ ಯಾವುದೊಂದು ಆತನು ಸ್ವರ ಬೇಡ, ಸ್ವರ ಒಳ್ಳೆಯದೇ ಇಲ್ಲದಿದ್ದರೂ ಕೂಡ ತೊಂದರೆ ಇಲ್ಲ ಆತನಿಗೆ. ನಿನ್ನ ಮನಪೂರ್ವಕವಾಗಿ ನಿನ್ನ ಆತನ ಆರಾಧನೆ ಮಾಡ್ತೀಯ, ಮನಪೂರ್ವಕ ಅದನ್ನು ಸ್ವೀಕಾರ ಮಾಡಿದೀಯಾ ಅಲ್ಲ, ಯಾರು ಹೇಳಿದಂದು ಮನಪೂರ್ವಕ ಸ್ವೀಕಾರ ಮಾಡಿದರೆ ನಿನ್ನ ಮಾರ್ಗ ಎಲ್ಲ ಆತನ ಸಕ್ಸಸ್ ಮಾಡ್ತಾನೆ. ಖಂಡಿತ ಪ್ರಿಯರು, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿನಗೆ ಸ್ತೋತ್ರ, ನಿನ್ನ ಅಪಾರವಾದ ಪ್ರೀತಿಗೆ ಸ್ತೋತ್ರ. ನೀನು ದಯಾಳು ದೇವರು, ಕನಿಕರವುಳ್ಳ ದೇವರು. ತಂದೆ ನಿನಗೆ ಸ್ತೋತ್ರಪ್ಪ. ಕರ್ತನೇ, ವಾಕ್ಯ ಯಾರ್ಯಾರು ಕೇಳಿದರೆ ಕರ್ತನೇ ಅವರಿಗೆ ಬಲಪಡಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ಒಂದು ಶಿಶುಭಾವವಾಗಿ ನಿನಗೆ ಸ್ವೀಕಾರ ಮಾಡಲಿಕ್ಕೆ ಸಹಾಯ ಮಾಡು ಕರ್ತನೇ. ನಿನ್ನ ಹೆಜ್ಜೆಯಲ್ಲಿ ನಡಲಿಕ್ಕೆ ಅವರಿಗೆ ಸಹಾಯ ಮಾಡು ಕರ್ತನೇ. ನೀನು ಏನೇನು ವಾಗ್ದಾನ ಮಾಡಿದಿ ಸತ್ಯವೇದದಲ್ಲಿ ಕರ್ತನೇ, ವಾಗ್ದಾನದಲ್ಲಿ ಗಟ್ಟಿ ನಡಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ವಾಕ್ಯ ಕೇಳಲಿಕ್ಕೆ ಮತ್ತು ಪಾಲಿಸಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಂಬಿಕೆಯನ್ನು ಹೆಚ್ಚಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ದೃಢವಾಗಿ ನಿನ್ನ ಹಿಂದೆ ನಡಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಬಲಪಡಿಸು ಕರ್ತನೇ, ಇವರೆಲ್ಲ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡು ಕರ್ತನೇ. ವೈಯಕ್ತಿಕ ಜೀವಿತದಲ್ಲಿ ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಅಂತ್ಯಾಶವನ್ನು ಪಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಸದಾಕಾಲ ನಿಮ್ಮ ಸಂಗಡ ಯಾವಾಗಲೂ ಇರಲಿ. ಆಮೇನ್.